ಸೌಂದರ್ಯ ಎಳ್ನೀರು ಕುಡಿಯಮ್ಮ. ಯಾಕ್ರಿ ಹೀಗಾಡ್ತಿದ್ದಾಳೆ? ಗೊತ್ತಿಲ್ಲ ಕಣೆ, ಮಗು ಕಳ್ಕೊಂಡಿರೋದಕ್ಕೋಸ್ಕರ ಈ ಥರ ರಿಯಾಕ್ಟ್ ಮಾಡ್ತಿರ್ಬೇಕು ಅಂತ ಕಾಣುತ್ತೆ ಅಷ್ಟೇ. ಬಟ್ ಬಿಡು, ಸ್ವಲ್ಪ ದಿನದಲ್ಲಿ ಸರಿ ಹೋಗುತ್ತೆ ಎಲ್ಲ. ರೀ ನನ್ನ ಮೇಲೂ ರೇಗಾಡಿದ್ಲು. ಹೋಗ್ಲಿ ಬಿಡಿ, ಪಾಪ ಅಲ್ವಾ. ಚಿರಾಗ್, ನಿಮ್ಮ ಹತ್ರ ಒಂದು ಸ್ವಲ್ಪ ಮಾತಾಡಬೇಕಿತ್ತು. ಮಾತಾಡೋಕ್ಕೇನು ಉಳ್ದಿಲ್ಲ. ಅಲ್ಲ ಚಿರಾಗ್, ನಿಮ್ಮ ಅದಕ್ಕೆನ ಯಾಕೆ ಅಷ್ಟೊಂದು ಬ್ಲೈಂಡಾಗಿ ನಂಬ್ತೀರಾ? ನನ್ನ ತಾಯಿಯವರು, ಅವ್ರು ಯಾವತ್ತೂ ಸುಳ್ಳು ಹೇಳಲ್ಲ. ನಾನು ನಿಮ್ಮ ಹೆಂಡ್ತಿ, ಹಾಗಾದರೆ ನಾನು ಸುಳ್ಳು ಹೇಳ್ತಿದ್ದೀನಾ? ತಾಯಿ ಮಾತು ಮೇಲೆ ನಂಬಿಕೆ ಇದೆ, ಅದೇ ಹೆಂಡತಿ ಮಾತು ಮೇಲೆ ಇಲ್ಲ. ನಾನು ನಿಮ್ಮನ್ನು ಹೆಂಡತಿ ಅಂತ ಒಪ್ಕೊಂಡೇ ಇಲ್ಲ ಅಂತಂದ್ಮೇಲೆ ನೀವು ಹೆಂಗ್ರಿ ನನ್ನ ಹೆಂಡತಿ ಆಗ್ತೀರಾ? ಅದಕ್ಕೆ ಬೀಳ್ತಾದ್ರು ನೋಡ್ಕೊಂಡು ಸುಮ್ಮನೆ ನಿಂತಿದ್ರಲ್ಲ, ಹಿಂಗ್ರಿ ಮನ್ಸು ಬಂತು ನಿಮಗೆ? ಚಿರಾಗ್, ನಿಮ್ಮ ಅದಕ್ಕೆ ಕೆಳಗೆ ಬೀಳಕ್ಕೆ ನಾನು ಕಾರಣ ಅಲ್ಲ, ಅವರಾಗೆ ಬಿದ್ದಿದ್ದು. ರೀ, ಅವರೇ ಯಾಕ್ರಿ ಬೀಳ್ತಾರೆ? ಮಿಸ್ಕ್ಯಾರೇಜ್ ಆಗಿದೆ ಅಂತ ಎಲ್ರಿಗೂ ನಂಬ್ಸಕ್ಕೆ ಈ ಥರ ಮಾಡಿದ್ದು. ಯಾಕಂದರೆ ಅವ್ರು ಪ್ರೆಗ್ನೆಂಟೇ ಆಗಿರಲಿಲ್ಲ ಚಿರಾಗ್. ಸ್ಟಾಪ್ ಇಟ್ ದಿಶಾ. ಅತ್ತಿಗೆ ಮೇಲೆ ಇಲ್ದೇ ಆರೋಪನೆಲ್ಲ ಹೊರ್ಸಕ್ಕೆ ಬರಬೇಡಿ. ಯಾವುದೇ ಹೆಣ್ಣಿಗಾಗಲಿ ತಾಯ್ತನ ಅಂತ ಬಂದಾಗ ತುಂಬ ಖುಷಿಯಿಂದ ಸ್ವೀಕರಿಸ್ತಾರೆ. ಅದಕ್ಕೆ ಎಷ್ಟೋ ವರ್ಷ ಆದಮೇಲೆ ತಾಯಿ ಆಗ್ತಿದ್ರು, ಆ ತಾಯ್ತನದ ಸುಖನ ಅನುಭವಿಸ್ತಿದ್ರು. ಅದು ನಿಮಗೆ ಇಷ್ಟ ಆಗದೆ ಸಹಾಯ ಮಾಡಿದ್ರೆ ದೊಡ್ಡ ತಪ್ಪು ಮಾಡಿದ್ರಿ. ಆ ತಪ್ಪನ್ನ ಈಗ ಸರಿ ಅಂತ ಸಮರ್ಥಿಸ್ಕೊಳಕ್ಕೆ ಬರಬೇಡಿ. ನೋಡಿ, ನೀವು ಅತ್ತಿಗೆ ಬಗ್ಗೆ ಏನೇ ಹೇಳಿದ್ರು ನಾನು ಕೇಳಲ್ಲ, ನಾನು ಅದನ್ನು ನಂಬಲ್ಲ. ಆ್ಯಂಡ್ ನೀವು ಮಾಡಿರೋ ಈ ತಪ್ಪನ್ನ ನಾನು ಯಾವತ್ತೂ ಕ್ಷಮಿಸೋದು ಇಲ್ಲ. ಪಾಪ ಅತ್ತಿಗೆ, ಅವ್ರಿಗಿನ್ಯಾವತ್ತೂ ಮಗುನೇ ಆಗದೆ ಇರೋ ಥರ ಆಗಿದೆ. ಇಷ್ಟು ವರ್ಷಗಳ ಕಾಲ ನನ್ನ ತಾಯಿ ಥರ ಇದ್ಕೊಂಡು ನನ್ನ ಸ್ವಂತ ಮಗನ ಥರ ಸಾಕಿದ್ದಾರೆ. ನನಗೋಸ್ಕರ ತಮ್ಮ ತಾಯ್ತನನೇ ತ್ಯಾಗ ಮಾಡಿದ್ದಾರೆ ಅವರು. ಅಂಥವ್ರಿಗೆ ತಾಯಿ ಆಗಕ್ಕೆ ಹೊರಟಿದ್ರು ಅಂದರೆ ನಾವು ಅದನ್ನು ಅಪ್ರಿಷಿಯೇಟ್ ಮಾಡಬೇಕಾಗಿತ್ತು. ಅವ್ರ ಬೆನ್ನೆಲುಬಾಗಿ ನಿಲ್ಬೇಕಾಗಿತ್ತು ನಾವು. ಅಂಥದ್ರಲ್ಲಿ ನೀವು ಮಾಡಿರೋ ತಪ್ಪನ್ನು ನಾನಲ್ಲ, ದೇವ್ರು ಬಂದರೂ ಕ್ಷಮಿಸಲ್ಲ. ಇವ್ರಿಗೆ ಎಷ್ಟು ಹೇಳಿದ್ರು ಸೌಂದರ್ಯನ ಮಾತ್ರ ಬಿಟ್ಕೊಡ್ತಿಲ್ಲ. ಅವರೇ ಸರಿ, ನಂದೇ ತಪ್ಪು ಅಂತ ಅನ್ಕೋತಿದ್ದಾರೆ. ಬಿಡಿ ಚಿರಾಗ್, ನಾನು ಏನು ಹೇಳಿದ್ರು ನೀವು ನನ್ನ ನಂಬಲ್ಲ. ಆದರೆ ಅದೇ ನಿಮ್ಮ ಅತ್ತಿಗೆ ಏನಾದರೂ ಹೇಳಿದ್ರೆ ಅದನ್ನು ತಲೆ ಮೇಲೆ ಹೊತ್ಕೊಂಡು ಮಾಡ್ತೀರ. ಯಾಕಂದರೆ ಅವ್ರು ನಿಮ್ಮ ಪ್ರಕಾರ ದೇವ್ರು. ಆದರೆ ಇವತ್ತಲ್ಲ ನಾಳೆ ಅವ್ರು ದೇವ್ರಲ್ಲ ಅನ್ನೋ ಸತ್ಯ ನಿಮ್ಗೆ ಗೊತ್ತಾಗುತ್ತೆ. ಅತ್ತಿಗೆ ವಿರುದ್ಧ ಮಾತಾಡೋರ್ಗೆ ಈ ಮನೇಲಿ ಜಾಗನೇ ಇಲ್ಲ. ಚಿರಾಗ್, ನೀವು ನಂಗೆ ತಾಳಿ ಕಟ್ಟಿದ್ದೀರ, ಅದು ಹೆಂಗೆ ಮನೆಯಿಂದ ಆಚೆ ಕಳಿಸ್ತೀರಾ? ನೀವೇನು ಹೇಳಿದ್ರು ಹೂ ಅಂದು ತಲೆ ಆಡ್ಸಕ್ಕೆ ನಾನು ದೀಪ ಅಲ್ಲ, ದಿಶಾ. ದೀಪ ಬಗ್ಗೆ ಮಾತಾಡೋ ಯೋಗ್ಯತೆ ಇಲ್ಲ ನಿಮ್ಗೆ. ಏಯ್, ನಾನೇ ನಿಮ್ಮನ್ನು ಇಷ್ಟಪಟ್ಟು ಮದುವೆ ಆಗಿಲ್ಲ, ಅದಕ್ಕೆ ಕುತ್ತಿಗೆಗೆ 2 ಗಂಟೆ ಹಾಕಿರೋದು, ಮರಿಬೇಡಿ. ನಾನು ನಿಮ್ಮ ಕುತ್ತಿಗೆಗೆ ತಾಳಿ ಕಟ್ಟಿದ್ದೀನಿ ಅಂದ ಮಾತ್ರಕ್ಕೆ ನೀವು ಮಾಡಿದ್ನೆಲ್ಲ ಸಹಿಸ್ಕೊಂಡಿರ್ತೀನಿ ಅಂತ ಅನ್ಕೋಬೇಡಿ. ರಸ್ತೆಯಲ್ಲಿ ನಿಂತ್ಕೊಂಡು ನಿಮ್ಮ ಕುತ್ತಿಗೆಗೆ ತಾಳಿ ಕಟ್ತೀನಿ ಅನ್ನೋ ನಿರ್ಧಾರ ಮಾಡಿದ್ದೀನಿ ಅಂದರೆ ಅದ್ರ ಹಿಂದೆ ಒಂದು ಬಲವಾದ ಕಾರಣ ಇರುತ್ತೆ. ಈಗ ಅದಕ್ಕೆ ನೋವಲ್ಲಿದ್ದಾರೆ. ಆ ತಾಯಿಗೆ ಈ ಮಗನ ಅವಶ್ಯಕತೆ ಇದೆ. ಅದಕ್ಕೆ ಎಲ್ಲದನ್ನು ಸಹಿಸ್ಕೊಂಡು ಸುಮ್ಮನೆ ಇದ್ದೀನಿ ಅಷ್ಟೇ. ಇವತ್ತಿನ ಪರಿಸರ ದಿನಾಚರಣೆ ಪ್ರಯುಕ್ತ ನಮ್ಮ ಡಿಪಾರ್ಟ್ಮೆಂಟಿಂದ ಹಮ್ಮಿಕೊಂಡಿದ್ದ ಕೆಲಸ ಅದ್ಧೂರಿಯಾಗಿ ಸಕ್ಸಸ್ಫುಲ್ ಆಯಿತು.